ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನಾವು ಚುನಾವಣೆಗೆ ಮುಂಚೆ 5 ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ವು. ಇವತ್ತು 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೀವಿ. 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಬೇಕಾದ್ರೆ ನಮ್ಮ ವಿರೋಧ ಪಕ್ಷದವರು ನಮ್ಮನ್ನು ಆಡ್ಕೊಂಡ್ರು. ಇವ್ರ ಕೈಲಿ ಏನು ಮಾಡಕ್ಕಾಗಲ್ಲ ಅಂತೇಳಿ 5 ಗ್ಯಾರಂಟಿನ ಅನುಷ್ಠಾನ ಮಾಡಿದ್ದೀವಿ. ಅನುಷ್ಠಾನ ಮಾಡಿದರೆ ಅಭಿವೃದ್ಧಿ ಮಾಡಲ್ಲ ಅಂದ್ರು. ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ. ಸುಮಾರು 140 ಕೋಟಿ ಅನುದಾನವನ್ನ ಈ ಒಂದು ತಾಲೂಕಿಗೆ ಡಿ.ಕೆ. ಸುರೇಶ್ ಅವರು ನಮಗೆ ಕೊಡಿಸಿದ್ದಾರೆ, ಗ್ರಾಮೀಣ ಭಾಗದ ಅಭಿವೃದ್ಧಿಗೋಸ್ಕರ. ಇಲ್ಲಿ ಪ್ರಮುಖವಾದಂತಹ ವಿಚಾರ ಇರ್ತಕ್ಕಂಥದ್ದು, ಇವತ್ತು ಇಲ್ಲಿರ್ತಕ್ಕಂಥ ಹಾಸ್ಪಿಟಲ್ಗಳನ್ನ, ತಿಪ್ಪಸಂದ್ರ ಇರ್ತಕ್ಕಂಥ ಹಾಸ್ಪಿಟಲ್ ಅನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಈಗಾಗಲೇ ಆ ಕಾರ್ಯಕ್ರಮಕ್ಕೂ ಚಾಲನೆಯನ್ನು ಕೊಟ್ಟಿದ್ದೇವೆ. ಸುಮಾರು 3 ರಿಂದ 4 ಡಾಕ್ಟರ್ಗಳು ಪ್ರತಿನಿತ್ಯ ಹಾಸ್ಪಿಟಲ್ ಇರಬೇಕು, ನರ್ಸ್ಗಳು ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇನ್ನೊಂದು 6 ತಿಂಗಳಲ್ಲಿ ಇವತ್ತು ಆ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತರ್ತಕ್ಕಂಥದ್ದು. ಇವತ್ತು ನಮ್ಮ ಮಕ್ಕಳು ಕೂಡ ಕಾನ್ವೆಂಟ್ ಶಾಲೆಯಲ್ಲಿ ಓದಬೇಕು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಬೇಕು. ಈ ಕೆಲಸ ಆಗ್ಬೇಕು ಅಂತಂದ್ರೆ ಸುರೇಶ್ ಅವರು ಈಗಾಗಲೇ ಕೆಪಿಎಸ್ ಶಾಲೆಯನ್ನ ತಿಪ್ಪಸಂದ್ರಕ್ಕೆ ಮಂಜೂರಾತಿಯನ್ನ ಕೊಡಿಸಿದ್ದಾರೆ. ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ಇನ್ನೊಂದು 3 ತಿಂಗಳಲ್ಲಿ ಆ ಶಾಲೆಯನ್ನ ಇಲ್ಲಿ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಲ್ಲದೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ HVDS ಸ್ಕೀಮ್, ರೈತರಿಗೆ ಟ್ರಾನ್ಸ್ಫಾರ್ಮರ್ ಉಚಿತವಾಗಿ ಯಾರಾದ್ರೂ ಕೂಡ ಈ ಒಂದು ತಾಲೂಕಿನಲ್ಲಿ ಕೊಟ್ಟಿದ್ರೆ ಅದು ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ಒಪ್ಕೋಬೇಕಾಗ್ತದೆ. ಬಂಧುಗಳೇ, ಅಭಿವೃದ್ಧಿ ಹೇಮಾವತಿ ನದಿ ನೀರು ಬರ್ಬೇಕು ನಮ್ಗೆ, ತಿಪ್ಪಸಂದ್ರ ಕೆರೆ ತುಂಬಬೇಕು ನಮ್ಗೆ, ಬಗಿನಕೆರೆ ಕೆರೆ ತುಂಬಬೇಕು ನಮ್ಗೆ, ಅಲ್ವಾ? 3 ಜನ ಅನೌನ್ಸ್ ಮಾಡಿ ನಮ್ಗೆ ಹೇಮಾವತಿ ನೀರು ಬೇಕು, ಹೇಮಾವತಿ ನೀರು ಬೇಕಲ್ವಾ? ಅದಕ್ಕೆ ಸುರೇಶ್ ಅಣ್ಣನ್ ಗೆಲ್ಲಿಸ್ಬೇಕು. ಹೇಮಾವತಿ ನೀರು ಬೇಕಾದ್ರೆ ಸುರೇಶ್ ಅಣ್ಣನ್ ಗೆಲ್ಲಿಸ್ಬೇಕು. ಈಗ ನೀನು ಕೇಳೋಣ ಒಂದು ನಿಮಿಷ, ನೀನು ನಿಮ್ಮೂರು ಬರ್ಬೇಕು ತಿಪ್ಪಸಂದ್ರಕ್ಕೆ ಬೆಂಗಳೂರಿಂದ. ನೀನು ತುಮಕೂರಿಗೆ ಹೋಗಿ ತಿಪ್ಪಸಂದ್ರಕ್ಕೆ ಬರೋದು ಹೆಂಗವೆ? ಇಲ್ಲಿ ಸೋಲೂರ್ ಮೇಲೆ ತಿಪ್ಪಸಂದ್ರಕ್ಕೆ ಬರೋದು ಹೆಂಗವೆ? ಯಾವ್ದತ್ರ ಅಲ್ವಾ? ಹಂಗೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡಿಸಿದ್ರಲ್ಲ ಮೊನ್ನೆ 900 ಕೋಟಿ. ಪಾಪ ಪಕ್ಕದ ಸೇರಿ ಸುರೇಶ್ ಅಣ್ಣ ಪುಟ್ಟ, ಯಾವ ಸುರೇಶ್ ಅಣ್ಣ ಹೇಳು? ಸುರೇಶ್ ಗೌಡ್ರು ಎಂತ ಬಿಡ್ತೀರಿ ಹೇಮಾವತಿ ನೀರು ನೀವು? ಸುರೇಶ್ ಅವರೇ ಬಿಡ್ಬಿಡ್ತೀವ ನಾವು ಅಂದ್ರು. ಅದನ್ನ ಬಿಡೋದು ತೋರಿಸ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಸುರೇಶ್ ಅಣ್ಣ ಗೆಲ್ಸ್ಬೇಕಲ್ಲಪ್ಪ. ಹೇಮಾವತಿ ನೀರು ಬರ್ಬೇಕು ಅಂತಂದ್ರೆ 7 ವರ್ಷ ಆಯ್ತು. ಪಾಪ ಅಶ್ವತ್ಥಣ್ಣ ಮತ್ತೆ ಮಂಜಣ್ಣ ಬರ್ತಾರೆ ಹೋಯ್ತಾರೆ, ಕತೆ ಹೇಳ್ತಾರೆ ಹೋಯ್ತಾರೆ ಇಬ್ರು. ಯಾವ ಅಶ್ವತ್ಥಣ್ಣ ಹೇಳಿ? ಉಸ್ತುವಾರಿ ಸಚಿವರು ಬಿಜೆಪಿ ಅಶ್ವತ್ಥಣ್ಣ. ನೀರು ಬಿಡ್ತೀವಿ ಅಂತ 5 ವರ್ಷ ಸರ್ಕಾರ ಮಾಡಿ ನಮ್ಗೆಲ್ಲ ನೀರು ಬಿಟ್ಬಿಟ್ಟು ಹೊಂಟೋಗ್ಬಿಟ್ರು. ದಯಮಾಡಿ ನಿಮ್ಮೆಲ್ಲರನ್ನು ಕೇಳ್ಕೊಳ್ತೇನೆ. ಈಗ ನಾವು ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿ ಗೊತ್ತಾದಲ್ವಾ? ಅಕ್ಕಿ ಬತ್ತದೆ, 2000 ದುಡ್ಡು ಬರ್ತದೆ, ಕರೆಂಟ್ ಫ್ರೀ, ಎಲ್ಲಿಗೆ ಬೇಕಾದ್ರೂ ಬಸ್ಸಲ್ಲಿ ಹೋಗ್ಬೋದು, ಧರ್ಮಸ್ಥಳಕ್ಕೆ ಬೇಕಾದ್ರೂ ಹೋಗ್ಬೋದು, ನಂಜನಗೂಡು ಬೇಕಾದ್ರೂ ಹೋಗ್ಬೋದು, ಮಾದೇಶ್ವರ ಬೆಟ್ಟಕ್ಕಾದ್ರೂ ಹೋಗ್ಬೋದು. ನೀವು ಫ್ರೀ ಮಾಡ್ಬಿಟ್ಟು ನೀವು ಹೆಣ್ಮಕ್ಳು ನಮಗೆ ಭಯ ಮಾಡ್ಬಿಟ್ಟಿದ್ದೀರಾ. ಕ್ವಾಪದ್ರೆ ಸೀದಾ ಬಸ್ ತವ್ರ ಮನೆ ಹೊಂಟಿದ್ದೀರಾ. ಬಸ್ ಅವ್ರಿಗೆ ಕೇಳಂಗಿಲ್ಲ, ಬ್ಯಾಗೆಲ್ಲ ಸೀದಾ ಇಟ್ಕೊಂಡು ಸೀದಾ ಬಸ್ ಹೋಯ್ತಾ ಇರ್ತೀರಾ. ಕಾಂಗ್ರೆಸ್ ಅವರು ಈ ಪುಕ್ಸಟ್ಟೆ ಕೊಟ್ಬಿಟ್ಟು ನಮ್ನೆಲ್ಲ ಹಿಂಗ್ ಮಾಡ್ಬಿಟ್ರಲ್ಲಪ್ಪ. ಅವ್ರಂದ್ರೆ ಪಾಪ ನಮ್ಮ ಮಾಜಿ ನಾಯಕರು ಹೇಳಿದ್ರು, ನಮ್ಮ ಹೆಣ್ಮಕ್ಳೆಲ್ಲ ಫ್ರೀ ತಗೊಂಡ್ಬಿಟ್ಟು ದಾರಿ ತಪ್ಪಿಟ್ಟವ್ರೆ ಅಂತ. ತಪ್ಪಿದ್ದೀರಾ ದಾರಿ? ನೀವು ತಪ್ಪಿದ್ದೀರಾ? ಹೇಳ್ಬೇಕಲ್ಲ ನಮ್ಮ ಮಾಜಿ ನಾಯಕರು ನೀವು. ಕುಮಾರಸ್ವಾಮಿ ಅವ್ರಿಗೆ ಹೇಳ್ಬೇಕಲ್ಲ, ದಾರಿ ತಪ್ಪಿಲ್ಲ. ನಾವು ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮದಲ್ಲಿ ಬದುಕನ್ನ ಕಟ್ಕೊಂಡಿದ್ದೀವಿ. ಇವತ್ತು ಬಡವರಿಗೆ ಅನೇಕ ಜನ ಮಕ್ಕಳುಗಳು ತಾಯಿಯಿಂದ ಸಾಕ್ತಾ ಇಲ್ಲ, ಅವ್ರಿಗೆ ಔಷಧಿಗೆ ದುಡ್ಡಾಗ್ಲಿವೇನವ 2000? ನಿಮ್ ಮಕ್ಳಿಗೆ ಫೀಸ್ ಕಟ್ಟಬೇಕು, 2000 ಆಗ್ಲಿಲ್ವೇನವ? ಹೇಳ್ಬೇಕಲ್ವ ನಮ್ಮ ವಿರೋಧಿಗಳಿಗೆ. ನಮ್ಮ ವಿರೋಧಿಗಳು ಏನ್ ಕೊಟ್ರು ಅಂತ ಹೇಳಿ ಇವತ್ತು ಪೇಪರ್ ಬಂದವ ನೋಡ್ರಿ. ಈಗ ಅವರು ಎಲ್ಲರೂ ಖಾತೆಗೂ 15 ಲಕ್ಷ ಕೊಡ್ತೀವಿ ಅಂದ್ರು. ಮೋದಿ ಅಣ್ಣ ಕೊಟ್ರಾ? ಏನ್ ಕೊಟ್ರು? ಸೋಂಪು ಕೊಟ್ರು. ಏನ್ ಕೊಟ್ರು? ಸೋಂಪು ಕೊಟ್ರು. ರೈತರದು ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ರ? ಏನ್ ಕೊಟ್ರು? ಸೋಂಪು ಕೊಟ್ರು. ತೆರಿಗೆ ಹಂಚಿಕೆ ನಮ್ ದುಡ್ಡು ತಗೊಂಡೋಗಿ ಬೇರೆ ರಾಜ್ಯಗಳಿಗೆ ಕೊಡ್ತಾರಲ್ಲ, ಕೊಟ್ರ? ನಮ್ಗೆ ಏನಾದ್ರು ಕೇಳಿದ್ರೆ ಏನ್ ಕೊಟ್ರು? ಉದ್ಯೋಗ ಕೊಟ್ರ ಯುವಕರಿಗೆ? ಏನ್ ಕೊಟ್ರು? ಸೋಂಪು ಕೊಟ್ರು. ನೀವೇನ್ ಕೊಡ್ಬೇಕು ಅವ್ರಿಗೆ? ಬಿಜೆಪಿ ಅವ್ರಿಗೆ ಏನ್ ಕೊಡ್ಬೇಕು ನೀವು? ನಮಗ್ ಕೊಟ್ರೆ ವಾಪಸ್ ಅವ್ರಿಗೆ ಕೊಡ್ಬೇಕಾರೆ ನಾವು ಆ ಸೋಂಪು ಕೊಡ್ಬೇಕಂತ ಕೆಲಸ ನೀವು ಮಾಡಬೇಕು. ನಿಮ್ಮ ಆಶೀರ್ವಾದ ಇರಲಿ. ಹೇಮಾವತಿ ನದಿ ನೀರು ಬರ್ತದೆ. ಎಷ್ಟು ವರ್ಷದಲ್ಲಿ? ಇನ್ನು 3 ವರ್ಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಾವೇನ್ ಇವತ್ತು ತಿಪ್ಪಸಂದ್ರದಲ್ಲಿ ಹಾಸ್ಪಿಟಲ್ ಮೇಲ್ದರ್ಜೆಗೆ ಏರಿಸ್ತೇವೆ ಹೋದ್ರೆ, ಕೆಪಿಎಸ್ ಶಾಲೆ ಮಾಡದೆ ಹೋದ್ರೆ, ಇವತ್ತು ನೀರನ್ನು ತರದೆ ಹೋದ್ರೆ, MLA
ಚುನಾವಣೆಗೆ ನಿಮ್ಮ ಹತ್ರ ಓಟ್ ಕೇಳಕ್ ನಾವು ಬರಲ್ಲ. ನನಗೆ ಶಕ್ತಿ ತುಂಬಿದ್ದೀರಾ, ನನಗೆ ಶಕ್ತಿ ತುಂಬಿದ್ದೀರಾ. ನನಗೆ ಶಕ್ತಿ ತುಂಬಿದ್ಮೇಲೆ ನನಗೆ ಶಕ್ತಿ ತುಂಬೋರು ಬೇಕಲ್ಲ. ನನಗೆ ಶಕ್ತಿ ತುಂಬೋರು ಯಾರು? ಸುರೇಶ್ ಅಣ್ಣ. ಸುರೇಶ್ ಅಣ್ಣನ ಅತ್ಯಂತ ಹೆಚ್ಚಿನ ಸುರೇಶ್ ಅಣ್ಣ ಗೆಲ್ತಾರೆ. ಈ ಸೂರ್ಯ ಪೂರ್ವದಲ್ಲಿ ಹುಟ್ಟದ ಎಷ್ಟು ಸತ್ಯನೋ ಸುರೇಶ್ ಅಣ್ಣ ಗೆಲ್ಲೋದು ಅಷ್ಟೇ ಸತ್ಯ. ಆದ್ರೆ ಮಾಗಡಿ ಅವ್ರು ಏನ್ ಮಾಡಿದ್ರು ಅನ್ನೋದು ಮುಖ್ಯ. ಅವ್ರು ಗೆದ್ದ ಮೇಲೆ ನಾನು ಯಾವ್ದಾರ ಊರಿಂದ ನಾನು ಏನೋ ಕೆಲಸ ಕೇಳಕ್ ಬಂದ್ರೆ ನಿಮ್ ಊರಲ್ಲಿ ನೀರ್ ಕೊಟ್ಟಿದ್ಯಾ ಅಂತ ಕೇಳ್ತೀನಿ. ನಾನು ಲೀಡ್ ಕೊಟ್ಟಿದ್ರೆ ಬಾರ ಮಗ ಕೂತ್ಕೊಳ್ಳೆ, ಕಟ್ಟು ಕೊಡ್ರೆ ನಿಮ್ಗೆ ಹೇಳ್ತೀವಿ. ಲೀಡ್ ಕೊಡದೆ ಹೋದ್ರೆ ಆ ಕಡೆ ತಿರ್ಕೊಂಡು ಹೋಗ್ತೀನಿ ನಾನು. ಇವ್ರು ಆಯ್ತಾರಿ ಗುರು ಅಂತೀನಿ. ಹಂಗೆ ನಮ್ ತಾಲೂಕನ್ನ ಯಾರ್ಯಾರಿಗೂ 50,000 ಲೀಡ್ ಕೊಟ್ರಿ, ಕೆಲ್ಸಕ್ಕೆ ಬರ್ದವ್ರಿಗೆಲ್ಲ 50,000 ಲೀಡ್ ಕೊಟ್ಟು ನಮ್ಮ ಮತನ ಹಾಳು ಮಾಡ್ಕೊಂಡಿದ್ದೀವಿ. ಸುರೇಶ್ ಅಣ್ಣಂಗ್ ಲೀಡ್ ಕೊಟ್ಟು ಸುರೇಶ್ ಅಣ್ಣ ನಿನ್ಗೆ ಲೀಡ್ ಕೊಟ್ಟಿದ್ದೀವಿ, ಈ ಕೆಲಸ ಮಾಡ್ಕೊಡು ಅಂತ ಹೇಳಿ ಗಟ್ಟಿ ದುಡಿಲಿ ಕೇಳ್ಬೇಕು. ಅದಕ್ಕೆ ನಾವು ಲೀಡ್ ಕೊಡ್ಬೇಕು. ಪಾಪ ಜನತಾದವ್ರಿಗೂ ಬಿಜೆಪಿಯವ್ರಿಗೂ ಹೇಳಿ ಆಯ್ತಪ್ಪ ನಿಮ್ ಕತೆಗೆ ಸದ್ಯಕ್ಕೆ ಮುಗಿದ್ರೆ ನೋಡೋಣ, ಸುರೇಶ್ ಅಣ್ಣಂಗ್ ಓಟ್ ಹಾಕಿ ಕೇಳಿಸಿ ನಾವೆಲ್ಲರೂ ಸೇರಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಣ ಅಂತಕ್ಕಂಥದನ್ನ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.